ದರ್ಶನ್ ಅವರು ಕೊಲೆ ಮಾಡಿದಾರಾ? ಯಾವುದೇ ಕಾರಣಕ್ಕೂ ನಮ್ಮ ಹೈಕೋರ್ಟಲ್ಲಿ ಇವ್ರಿಗೆ ಬೇಲ್ ಆಗಲ್ಲ. ಕೊಲೆ ಮಾಡಾದ್ಮೇಲೆ ಅವ್ರು ನಡೆದಂತಹ ಅಪರಾಧಗಳಿದೆಯಲ್ಲ, ಅದೆಲ್ಲ ಸರ್ಕಮ್ಸ್ಟೆನ್ಸ್ ಅವ್ರ ಹತ್ರಕ್ಕೆ ಹೋಗುತ್ತೆ, ಯಾರು ದರ್ಶನ್ ಹತ್ರಕ್ಕೆ ಹೋಗುತ್ತೆ. ಕಾನೂನಿಂದ ತಪ್ಪಿಸ್ಕೊಂಡು ಬರೋದು ತುಂಬ ಕಷ್ಟ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ನೀವು ನಿನ್ನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ರಿ ದರ್ಶನ್ ಅವ್ರ ಬಗ್ಗೆ. 12ನೇ ಮನೆಯಲ್ಲಿ ಗುರುದೇಶ ನಡೀತಾ ಇದೆ. ಸೊ ಆ ಗುರುದೇಶೆಯಿಂದ ದರ್ಶನ್ ಅವ್ರಿಗೆ ಈ ರೀತಿ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂತ ಹೇಳಿದ್ರಿ. ಗುರುದೇಶ ಇದ್ದರೆ 12ನೇ ಮನೆಯಲ್ಲಿ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಹೇಳ್ತಾ ಇದ್ದೀರಾ ಜಾತಕದ ಪ್ರಕಾರ ಅದು ಸರಿ ಇಲ್ಲ ಅಂತ. ಅದ್ರ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳ್ತೀರಾ ಮ್ಯಾಮ್? ಫಸ್ಟ್ ITV ನ್ಯೂಸ್ ವೀಕ್ಷಕರು ಯಾರಿದ್ದಾರೆ ಅವರಿಗೆ ನನ್ನ ನಮಸ್ಕಾರಗಳು. ನಿನ್ನೆ ಗುರುದೇಶ ಬಗ್ಗೆ ಮಾತಾಡಿದ್ದೆ, ಆ್ಯಕ್ಚುಲಿ ಬೇರೆ ಯಾವುದೋ ಒಂದು ಚಾನಲಲ್ಲಿ ಮಾತಾಡಿದ್ದೆ. ನೋಡಿ, ಗುರುದೇಶ 12ನೇ ಮನೆ ಗುರುದೇಶ ನಡಿಬೇಕಾದ್ರೆ ದರ್ಶನ್ ಅವರಿಗೆ ಹುಟ್ಟಿದ ಜಾತಕ ಏನಿದೆ 16/2/1977 ಪೊನ್ನಂಪೇಟೆಯಲ್ಲಿ ಜನನ ಹಾಕ್ತಾರೆ. ನೋಡಿ, ಕನ್ನಡದ ಒಬ್ಬ ಮೇರು ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಇವತ್ತು ಏನಾರ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಲೂ ನಾವು ಅವ್ರನ್ನ ಕರಿಬೋದು. ಸೊ ಅಂತಹ ವ್ಯಕ್ತಿ ಇವತ್ತು ಹೆಣ್ಣಿನ ವಿಚಾರವಾಗಿ ಒಳಗಡೆ ಹೋಗ್ತಾರೆ ಅನ್ನೋದಾದರೆ ಆ ದಶಾಭುಕ್ತಿಗಳು, ಆ ಆಟಗಳ ಕಾರಣ. ನೋಡಿ, ಎಷ್ಟೋ ಜನ ಎಚ್ಚೆತ್ಕೋಬೋದಿತ್ತಲ್ಲ, ಅಥವಾ ಅವ್ರ ಜಾತಕ ಕೇಳೇ ಇಲ್ವಾ ಅನ್ನೋದಿರುತ್ತೆ. ಬಟ್ ತುಂಬ ಯಾರೇನ ನೋಡ್ತೀನಿ ಅಸ್ಟ್ರಾಲಜರ್ಸಲ್ಲಿ ತುಂಬ ಜನ ಬಂದು ಕೇಳಿರ್ತಾರೆ. ರಾಜಕಾರಣಿಗಳೇ ಆಗಿರ್ಬೋದು, ಸಿನಿಮಾ ನಟರುಗಳೇ ಆಗಿರ್ಬೋದು, ಆ ಒಂದು ಅಸ್ಟ್ರಾಲಜಿ ಬಗ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಆದರೆ ದರ್ಶನ್ ಅವರು ಇದ್ರ ಬಗ್ಗೆ ಗಮನ ತಗೊಂಡಿದ್ರಾ, ಅಥವಾ ಅವ್ರ ಬಗ್ಗೆ ಯಾರಿಗಾರ ಹೇಳಿದ್ರಾ ಮುಂದಿನ ದಿನಗಳಲ್ಲಿ ನಿಮಗೆ ಸಂಕಷ್ಟ ಆಗತ್ತೆ ಹೆಣ್ಣಿನ ಕಡೆಯಿಂದ ಅಂತ ಹೇಳಿ? ನೋಡಿ, ದರ್ಶನ್ ಅವರು ಈ ಹಿಂದೆ 2011ರಲ್ಲೂ ಕೂಡ ಈ ಗುರುದಶೆ ಶುರು ಆಗುತ್ತೆ. ರಾಹು ದಶೆ ಮುಗಿದು ಗುರುದಶೆ ಬರುತ್ತೆ. ಆಗ ಆ ಟೈಮಲ್ಲಿ ಗುರು ರಾಹು ಬೃಹಸ್ಪತಿ ಶಾಂತಿ ಏನಿದೆ ಅದನ್ನು ನಾವು ಮಾಡಿಸ್ಕೊಂಡಿದ್ದಾರಾ ಅನ್ನೋದು ನೋಡಬೇಕಾಗತ್ತೆ ಅಸ್ಟ್ರಾಲಜಿ ಪ್ರಕಾರ. ನೋಡಿ, ಯಾವಾಗ ಅವರಿಗೆ ಗುರುದಶೆ ಬಂತು, 12ನೇ ಮನೆ ಕನೆಕ್ಟಿವಿಟಿ ಅಂದರೆ ವೃಷಭ ಲಗ್ನಕ್ಕೆ ಅಧಿಪತಿ ಆದಂತಹ ಶುಕ್ರ 11ನೇ ಮನೆಯಲ್ಲಿ ಉಚ್ಚಗ್ರಹ ಆಗಿದ್ರೂ ಕೂಡ ಅವನಿಗೆ ಯಾಕೆ ಗುರುದಶೆ ಬಂದಾಗ ಇವ್ರಿಗೆ ಪ್ರಾಬ್ಲಮ್ ಆಯಿತು ಅಂತ ನೋಡಿ. ರಾಹು ದಶೆಯಲ್ಲಿ ಪ್ರಾಬ್ಲಮ್ ಏನೂ ಆಗಲಿಲ್ಲ, ಅವ್ರಿಗೆ ತುಂಬ ಹೈ ಕ್ಲಿಕ್ ಆಗ್ತಾ ಬಂದರು. ಆದರೆ 2011ರಲ್ಲಿ ಗುರುದಶೆ ಬಂದಾಗ ಅವರಿಗೆ ಯಾಕೆ ಪರಸ್ಥಳನ ನೋಡಬೇಕಾಯಿತು ಸ್ಟಾರ್ಟಿಂಗಲ್ಲೇ ಅನ್ನೋದು ಸೂಕ್ಷ್ಮ ಅವತ್ತೇ ನಾವು ಗಮನಿಸ್ಬೋದಿತ್ತು. ಯಾಕಂದರೆ ಹೆಂಡತಿ ಜೊತೆ ಜಗಳ ಆಡಿಕೊಂಡು ವೈವಾಹಿಕ ಇದೇ ಪವಿತ್ರಗೌಡ ಕಾರಣದಿಂದನೇ ಅವತ್ತಿನ ದಿವಸ ಕಾಂಟ್ರವರ್ಸರಿ ಶುರು ಮಾಡಿ ಜೈಲಿಗೆ ಹೋಗ್ತಾರೆ. 2011ರಿಂದ 2016ವರೆಗೂ ಇದೇ ವಿಚಾರಗಳೇ ಮಧ್ಯದಲ್ಲಿ ನಡೀತಿರುತ್ತೆ. ಕೊನೆಗೆ ಹೆಂಡತಿ ಬಿಡ್ತಾರೆ, ಇವಳ ಜೊತೆ ಬಂದು ವಾಸ ಮಾಡ್ತಾರೆ ಅಂತ ಹೇಳ್ತಿರ್ತಾರೆ, ನಿಮ್ಮ ಮೀಡಿಯಾಗಳಲ್ಲೇ ನೋಡಿದ್ದೀವಿ. ಆದರೆ ಅಲ್ಲಿಯವರೆಗೂ ಕೂಡ ಇವರಿಗೆ ಹೆಣ್ಣಿಂದನೇ ತುಂಬ ಪ್ರಾಬ್ಲಮ್ ಇದೆ ಅನ್ನೋದನ್ನ ಈ ಗುರುದಶೆ ತೋರಿಸ್ಕೊಡುತ್ತೆ. ಆದರೆ 12ನೇ ಮನೆ ಗುರುದಶೆ ನಡೀತಿರ್ಬೇಕಾದ್ರೆ ಯಾರ್ದೇ ಜಾತಕ ಆಗಿರಿ, ನೋಡಿ ವೃಷಭ ಲಗ್ನ ಬೇರೆ. ನೋಡಿ, ವೃಷಭ ಲಗ್ನ ಒಬ್ಬ ಮನುಷ್ಯನ ಲಾಸ್ಟು ಎಪಿಸೋಡಲ್ಲಿ ಹೇಳಿದೆ, ಅಂದರೆ ನಮ್ಮ ಬೇರೆ ಚಾನಲಲ್ಲಿ ಹೇಳಿದ್ದೀನಿ. ವೃಷಭ ಲಗ್ನಕ್ಕೆ ಅಧಿಪತಿ ಎತ್ತು. ಆ ಎತ್ತು ಸಂಬಂಧಪಟ್ಟಂತೆ ಯಾರೇ ಇರಲಿ, ವೃಷಭ ರಾಶಿಯವರೇ ಇರಲಿ, ವೃಷಭ ಲಗ್ನದವರೇ ಇರಲಿ, ಅವ್ರು ಹೇಗೆ ಅಂತ ಅಂದರೆ ಒಂದು ಎತ್ತು ಹೇಗೆ ಭಾರ ಎತ್ತಿ ತನ್ನ ಕಷ್ಟಪಟ್ಟು ಜೀವನವನ್ನು ಕಟ್ಕೊಳ್ತಾರೋ ಅದೇ ರೀತಿ ದರ್ಶನ್ ಅವರು ಕೂಡ ಲೂನಾ ಗಾಡಿಯಿಂದ ಇವತ್ತು ಲ್ಯಾಂಡ್ ರೋವರ್ ರೇಂಜರ್ ನಿಂತಿದ್ದಾರೆ ಅಂತ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟಿರಬೇಕು, ಅದ್ರ ಜೊತೆಗೆ ಯೋಗಗಳಿರಬೇಕು. ನೋಡಿ, ತುಂಬ ಜನ ಕಷ್ಟಪಡ್ತಾರೆ, ಅದು ಯೋಗ ಇರೋದಿಲ್ಲ, ಎಲ್ಲರಿಗೂ ಇದನ್ನು ಬರೋದಿಲ್ಲ. ದರ್ಶನ್ ಅವರ ಜಾತಕದಲ್ಲಿ ಯೋಗಗಳು ತುಂಬ ಚೆನ್ನಾಗಿದೆ. ಆದರೆ ಆ ಯೋಗಗಳನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋದನ್ನು ನಾವು ಅಸ್ಟ್ರಾಲಜಿಲಿ ನೋಡಲೇಬೇಕಾಗತ್ತೆ. ಸೊ ಈ ಅಸ್ಟ್ರಾಲಜಿ ಪ್ರಕಾರ ಅವ್ರಿಗೆ ನೋಡೋದಾದರೆ ಅವ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅವರ ಲಗ್ನ ವೃಷಭ ಲಗ್ನ ಆಗಿ ಯಾವಾಗ 12ನೇ ಮನೆ 2011ರಲ್ಲಿ ಗುರುದಶೆ ಶುರು ಆಯಿತು, ಆ ಗುರುದಶೆ ಶುರು ಆಗಿದ್ದ ಕೂಡಲೇ ಅವರಿಗೆ ಕೇಸ್ಗಳು ಬೀಳಕ್ಕೆ ಶುರು ಆಯಿತು. ಇನ್ನೇನು ಗುರುದಶೆ ಎಂಡಿಂಗ್ ಅಪ್ಪ, 2027 ಗುರುದಶೆ ಎಂಡಿಂಗ್ ಆಗ್ತಿದೆ ಅವ್ರಿಗೆ. ಗುರುದಶೆ ಎಂಡಿಂಗ್ ಆಗೋ ಟೈಮಲ್ಲಿ ಮತ್ತೊಂದು ಕೇಸು ಹೆಣ್ಣಿನ ಕಡೆಯಿಂದನೇ ಬಿತ್ತು. ಅವತ್ತು ಕೂಡ ಇವತ್ತು ಕೂಡ ಹೆಣ್ಣಿನಿಂದನೇ ಜೈಲಿಗೆ ಹೋಗುವಂತಹ ಸಂಬಂಧ ಯಾಕೆ ಬಂತು ಅಂತ ಅಂದರೆ ಅವರಿಗೆ ಭಾವಾಂಶ ಅಂತ ಏನು ನಾವು ಕರಿತೀವಿ, ಆ ಭಾವಾಂಶ ಕುಂಡಲಿಯಲ್ಲಿ ಶುಕ್ರ 12ನೇ ಮನೆ ವ್ಯಯಾಧಿಪತಿಯಾಗಿ ಹೋಗ್ತಾನೆ. ಅಲ್ಲಿಗೆ 12ನೇ ಮನೆ ವ್ಯಯಾಧಿಪತಿ ಅಂದರೆ ಪರಸ್ಥಳ ವಾಸ, ಪರದೇಶ ವಾಸ ಮಾಡೋದು, ಅಥವಾ ದೇಶವನ್ನೇ ಬಿಟ್ಟು ಅಂದರೆ ನಮ್ಮ ಹುಟ್ಟಿರುವಂಥ ಸ್ಥಳವನ್ನು ಬಿಟ್ಟು ಹೋಗುವಂಥದ್ದು, ಅಥವಾ ಪರಪ್ಪನ ಅಗ್ರಹಾರನ ಸೇರುವಂಥದ್ದು. ಈಗ 12ನೇ ಮನೆ ದಶೆ ಅಂದ್ರೆ ಅದು ವ್ಯಯ, ಕಳ್ಕೊಳ್ಳೋದು, ತನ್ನ ಸ್ಥಾನಮಾನ ಕಳ್ಕೊಳ್ಳೋದು, ತನ್ನ ಪೊಸಿಷನ್ ಬಿಟ್ಟು ಹೋಗುವಂಥದ್ದು, ಅಥವಾ ತಾನು ಏನೇ ಇಷ್ಟುವರೆಗೂ ಸಂಪಾದನೆ ಮಾಡಿದ್ರಲ್ಲ ಅಭಿಮಾನಿಗಳಿಂದ ಅದನ್ನೆಲ್ಲ ಕಳ್ಕೊಳ್ಳುವಂತಹ ಒಂದು ಯೋಗ ಈ ಗುರುದಶೆಯಲ್ಲಿ ಬಂದಿದೆ. ಆದರೆ 2027ರವರೆಗೂ ಇದು ತುಂಬ ಗಂಡಾಂತರ ಅವರಿಗೆ ತಂದಿಡುವಂತಹ ಒಂದು ಗ್ರಹಗತಿ ಗುರುದಶೆ. ಮೇಡಮ್, ನೀವು ವೃತ್ತಿಯಲ್ಲಿ ಕೂಡ ಲಾಯರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಹಾಗೆ ನೀವು ಜ್ಯೋತಿಷ್ಯದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಆಗ ನೋಡೋದಾದರೆ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ ದರ್ಶನ್ ಅವ್ರ ಬಗ್ಗೆ ಕೆಲವೊಂದು ಸಾಕ್ಷ್ಯಾಧಾರಗಳು ಸಿಕ್ಕಿದೆ ಅಂತ ಹೇಳಿ. ಅದನ್ನು ಇನ್ನು ನಾವು ಯಾರು ಜನಗಳು ಕೂಡ ನೋಡಿಲ್ಲ, ಅಥವಾ ನೀವು ಯಾರೂ ಕೂಡ ನೋಡಿಲ್ಲ. ಸೊ ಅದ್ರ ಬೇಸ್ ಮೇಲೆ ಮಾತಾಡೋದಾದರೆ ದರ್ಶನ್ ಅವರು ಜೈಲಿಂದ ಹೊರಗಡೆ ಬರ್ಬೋದಾ?
ನಾನು ವೃತ್ತಿಯಲ್ಲಿ ಅಡ್ವೊಕೇಟ್ ಆಗಿದ್ದರೂ ಕೂಡ ಇಲ್ಲಿ ನಾನು ಪ್ರೊಫೆಷನಲ್ ಆಗಿ ಹೇಳಬೇಕು ಅಂತ ಅಂದರೆ, ಈಗ ಯಾವುದೇ ಕ್ರೈಮ್ ಆಗಬೇಕಾದ್ರೆ ನೋಡಿ, ಬೂದಿ ಇಲ್ಲದೆ ಹೊಗೆ ಹಾಡಲ್ಲ ಅಂತಾರೆ. ಸೊ ಅಲ್ಲಿ ಏನೋ ಇದೆ ಅನ್ನೋದ್ರ ಕಾರಣಕ್ಕೆ ಅಲ್ಲಿ ಬಂದು ನೋಟೆಡ್ ಮಾಡ್ತಾರೆ ಏನು ವಿಚಾರಕ್ಕೆ, ಯಾಕೆ ಇಲ್ಲಿ ಈ ಒಂದು ಸೂಕ್ಷ್ಮಗಳಿದೆಯಲ್ಲ, ಕೊಲೆ ಮಾಡಾದ್ಮೇಲೆ ಅವ್ರು ನಡೆದಂತಹ ಅಪರಾಧಗಳಿದೆಯಲ್ಲ, ಅದೆಲ್ಲ ಸರ್ಕಮ್ಸ್ಟೆನ್ಸ್ ಅವ್ರ ಹತ್ರಕ್ಕೆ ಹೋಗುತ್ತೆ, ಯಾರು ದರ್ಶನ್ ಹತ್ರಕ್ಕೆ ಹೋಗುತ್ತೆ. ದರ್ಶನ್ ಅವರು ಕೊಲೆ ಮಾಡಿದಾರಾ ಮಾಡಿಲ್ವಾ ಅನ್ನೋದನ್ನು ಅದು ಜಡ್ಜ್ ತೀರ್ಮಾನ ಮಾಡ್ತಾರೆ, ನ್ಯಾಯಾಧೀಶರು ಬಿಟ್ಟಿದ್ದು. ಆದರೆ ಕೆಲವು ಕೇಸ್ಗಳೇನಾಗುತ್ತಮ್ಮ, ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂತ ಇರುತ್ತೆ, ಕೆಲವು ಡಾಕ್ಯುಮೆಂಟ್ ಎವಿಡೆನ್ಸ್ ಅಂತ ಇರುತ್ತೆ ಕೇಸಲ್ಲಿ. ಈ ಕೊಲೆ ಅಪಹರಣ ಕೇಸಲ್ಲಿ ಡಾಕ್ಯುಮೆಂಟ್ ಎವಿಡೆನ್ಸ್ ಇದ್ದಾಗ ಹೊರಗಡೆ ಬರೋದು ತುಂಬ ಕಷ್ಟ ಆಗುತ್ತೆ, ಆಯಿತಾ. ಯಾಕೆಂದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಕ್ಬಿಟ್ಟಾಗ ಕಣ್ಣಿಗೆ, ಆವಾಗ ಸಾಕ್ಷ್ಯಾಧಾರಗಳೇ ಕಣ್ಮುಂದೆ ಇದೆ ಅಂತ ಅಂದಾಗ ಕಾನೂನಿಂದ ತಪ್ಪಿಸ್ಕೊಂಡು ಬರೋದು ತುಂಬ ಕಷ್ಟ. ಅಥವಾ ನಾವು ಇಲ್ಲ ಸಾಂದರ್ಭಿಕ ಸಾಕ್ಷ್ಯಗಳನ್ನು ಹುಡುಕ್ತೀವಿ ಅನ್ನೋದಾದರೆ ಅದರಲ್ಲಿ ಬೇಗ ಬೇಲಾಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಂಗಾಗಿ ಈಗ ಸಿಕ್ಕಿರುವ ಕೆಲವು ಸಾಕ್ಷ್ಯಾಧಾರಗಳು ಏನು ಪ್ರೊಡ್ಯೂಸ್ ಮಾಡ್ತಾರೆ ಅದ್ರ ಮೇಲೆ ಇವ್ರದ್ದು ಬೇಲಾಗೋದು ಇರುತ್ತೆ. ಬಟ್ 100% ನಾನು ಹೇಳಬಲ್ಲೆ, ಯಾವುದೇ ಕಾರಣಕ್ಕೂ ನಮ್ಮ ಹೈಕೋರ್ಟಲ್ಲಿ ಇವ್ರಿಗೆ ಬೇಲಾಗಲ್ಲ, ಸುಪ್ರೀಂ ಕೋರ್ಟಲ್ಲಿ ಇವ್ರು ಬೇಲ್ ತರ್ಬೋದು. ಹಾಗಾದರೆ ಹೈಕೋರ್ಟಲ್ಲಿ ಬೇಲ್ ಆಗಲ್ಲ, ಸುಪ್ರೀಂ ಕೋರ್ಟಲ್ಲಿ ಬೇಲ್ ತಗೋಬರೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾರೆ. ಆಗೋ ಚಾನ್ಸಸ್ ಇದೆ. ಬಟ್ ಇವ್ರು ಏನೆಲ್ಲ ಈ ವಿಟ್ನೆಸ್ ಎವಿಡೆನ್ಸಿಗೆ ಏನು ಮಾಡ್ತಿದ್ದಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಂತೂ ರಿಜೆಕ್ಟ್ ಆಗೋದಂತೂ ಗ್ಯಾರಂಟಿ. ಮೇಡಮ್, ದರ್ಶನ್ ಅವರು ಇವಾಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ದರ್ಶನ್ ಅವರು ರಿಲೀಸ್ ಆದಮೇಲೆ ರೇಣುಕಾಸ್ವಾಮಿ ಮನೆಗೆ ಹೋಗೋ ಥರ ಏನಾದ್ರೂ ಇದೆಯಾ? ಅವ್ರ ಮನೆಗೆ ಹೋಗಿ ಅವ್ರ ಹೆಂಡತಿಗೆ ಏನಾದರೂ ಸಹಾಯ ಮಾಡ್ತಾರಾ ಮೇಡಮ್? ನೋಡಿ, ದರ್ಶನ್ ಅವರು ನೋಡಿ, ಪುನೀತ್ ರಾಜ್ಕುಮಾರ್ ಕೂಡ ಕಾಣದ ಕೈ ಥರನೇ, ಅವರು ಕೂಡ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ. ದರ್ಶನ್ ಅವರು ಅಷ್ಟೇ ತುಂಬ ಜನಗಳಿಗೆ ಸಹಾಯ ಮಾಡಿದ್ದಾರೆ, ಹೇಳ್ತಿರ್ತಾರೆ. ಎಲ್ಲರೂ ಮೀಡಿಯಾಗಳಲ್ಲಿ ನೋಡ್ತಿರ್ತೀವಿ, ಅಥವಾ ಗೊತ್ತಿರೋರು ಮೀಡಿಯಾಗೆ ಬಂದು ಹೇಳ್ತಾರೆ. ಇನ್ನು ಗೊತ್ತಿಲ್ಲದೆ ಇರೋರು ತುಂಬ ಜನ ನಾವು ನೋಡಿರೋ ಪ್ರಕಾರ ತುಂಬ ಸಹಾಯ ಮಾಡುವಂಥ ಒಂದು ಗುಣ ಇರುವಂಥ ವ್ಯಕ್ತಿತ್ವ. ಕೆಲವ್ರಿಗೆ ಏನು ಹೇಳ್ತಾರೆ, ಬಲಗೈ ಮಾಡಿದ ಎಡಗೈ ಗೊತ್ತಾಗಬಾರ್ದು, ದಾನ ಧರ್ಮ ಅಂತ ಹೇಳ್ತಾರೆ. ಆ ಥರ ತುಂಬ ಜನಕ್ಕೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಸಹಾಯಾರ್ಥ ಕೈ ಗುಣಗಳು ಇದೆ. ಯಾರು ನೋಡಿ, ಕೈ ಕೆಳಗಡೆ ಬಿದ್ದ ಮೇಲೆ ಆನೆಗೊಂದು ಕಲ್ಲು ಅನ್ನಂಗೆ ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ, ಇಲ್ಲ ಅಂತ ಹೇಳಲ್ಲ, ಅದು ಎಲ್ರಿಗೂ ಆಗೋವಂಥದ್ದೇ. ಆದರೆ ವ್ಯಕ್ತಿತ್ವದ ಮೇಲೆ ಹೇಳೋಕ್ಕಾದ್ರೆ, ವ್ಯಕ್ತಿ ಯಾರಿಗೇ ಆಗಲಿ ಕಷ್ಟ ಅಂತ ಬಂದಾಗ ಬರೀ ಕೈಲಂತೂ ಕಳಿಸಿಲ್ಲ ಅವರು. ಇದ್ರ ಪ್ರಕಾರ ನೋಡೋಕೆ ಹೋದರೆ ದರ್ಶನ್ ಅವ್ರಿಗಿರೋ ಧೈರ್ಯ, ಆ ಸಾಹಸ ಮತ್ತೊಬ್ಬ ವ್ಯಕ್ತಿಗಳಲ್ಲಿ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಅವರು ಹೊರಗಡೆ ಬಂದ ನಂತರ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾಕೆಂದರೆ ಅವ್ರಿಗೆ ಏನೇ ಆದರೂ ಕೂಡ ನೊಂದಿರೋಂಥ ವ್ಯಕ್ತಿಗೆ ತನ್ನ ಕೈಯಿಂದ ಆದ ಸಮಾಧಾನ ಹೇಳಿದಾಗಲೂ ಸಮಾಧಾನ ಆಗೋ ಥರ ಚಾನ್ಸಸ್ ಉಂಟು. ಹಂಗಾಗಿ ಅವರಿಗೆ ಹೊರಗಡೆ ಬಂದ ನಂತರ ಅವ್ರ ಮನೆಯ ಭೇಟಿ ಮಾಡಿ ಅವ್ರ ಕೈಲಾಗಿದ್ದ ಸಹಾಯ, ಅವರಿಷ್ಟೆಲ್ಲ ನೋವುಗಳು ಹೊರಗಡೆ ತಿಂದಿದ್ರೂ ಕೂಡ, ಅವ್ರ ಮನೆ ಕುಟುಂಬದವರು ಅವರಿಗೆ ಬಾಯಿಗೆ ಬಂದಾಗ ಬೈದಿದ್ರೂ ಕೂಡ ಅದನ್ನೆಲ್ಲ ಮೀರಿ ಹೋಗೋ ಚಾನ್ಸಸ್ ತುಂಬ ಇದೆಯಮ್ಮ.